गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ ಬಹಳಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಅವರು ಹೇಳುತ್ತಾರೆ. ನಿಜಗುಂಡರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ. 56ನೆಯ ಪದ್ಯ ಇವಾಗ ಹೇಳ್ಬೇಕಾಗ್ತದ. ಬಹಳಷ್ಟು ವಿಚಾರಗಳನ್ನ ಅವರು ಹಿಂದಿನ ಪದ್ಯದಲ್ಲಿ ಕೂಡ ಹೇಳಿದ್ರು. 55ನೇ ಪದ್ಯದಲ್ಲಿ ಕೂಡ ಬಾಧೆ ತನ್ನೋಳು ತೋರದು ಪರಮಾರ್ಥ ಬೋಧೆ ನೆಲಗೊಂಡ ನಿಂದ ಮೇಲೆ ಅಂತ ಹೇಳುತ್ತಾರೆ. ಬಾಧೆ ತನ್ನೋಳು ತೋರೋದು ಎಲ್ಲಿ? ನಿನ್ನಲ್ಲಿ. ಯಾಕಂತಂದ್ರ ಈ ದುಃಖಗಳು ಅಂತ ನೀನೇನು ಹೇಳ್ತಾ ಇದ್ದಿ, ಆ ದುಃಖಗಳು ತ್ರಿತಾಪಗಳು, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂಥ ತ್ರಿತಾಪಗಳು ಅವು ಬೆಂಕಿ ಇದ್ದಂಗ, ಬೆಂಕಿಯ ಮಧ್ಯೆ ನಿಂತ್ಕೊಂಡಂಗ. ಅದಕ್ಕೆ ಹತ್ರ ಇಹ ಬಂಧನದಳು ನಾನು ನೊಂದಿರುವೆ, ಬಂಧನವ ಬಿಡಿಸಯ್ಯ ತಂದೆ ಅಂತ ಶಿಷ್ಯ ಕೇಳ್ತಾರೆ. ಕೆಲವೊಂದದ್ರಲ್ಲಿ ಬರೆದಿದ್ದಾರೆ ಮಹಾತ್ಮರು. ಯಾಕಂದ್ರೆ ಈ ತ್ರಿತಾಪಗಳು ಅನ್ನುವಂಥದ್ದು ಆ ಬೆಂಕಿಯ ಮಧ್ಯೆ ನಿಂತುಕೊಂಡಂಗ ಬಹಳಷ್ಟು ದುಃಖ ಐತಪ್ಪ ಅಂತ ಸದ್ಗುರುವಿಗೆ ಶರಣಾಗತನಾದಾಗ ಸದ್ಗುರು ಹೇಳಿದ ಹೆಂಗ ನಿತ್ಯ ಶುದ್ಧ ಮುಕ್ತ ಆಗಿರುವಂತ ಚೈತನ್ಯವೇ ಏನು ನಾನನ್ನುವಂಥ, ಅಂದ್ರ ಆ ಚೈತನ್ಯ ಸ್ವರೂಪನೇ ನೀನಿದ್ದೀಯ. ತತ್ವಮಸಿ ಅಂತ ಹೇಳಿದ್ರ ತತ್ವಮಸಿ ವಾಕ್ಯವನ್ನು ಕೂಡ ಹೇಳ್ತೀನಿ. ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯ. ಹೆಂಗಿದ್ದೀಯ? ನಿತ್ಯವಾಗಿರುವಂಥವನು, ಶುದ್ಧವಾಗಿರುವಂಥವನು, ಮುಕ್ತ ಸ್ವಭಾವವಾಗಿ ಉಳ್ಳಂಥವನು. ಆ ಚೈತನ್ಯವೇ ನಿನ್ನ ಸ್ವರೂಪ ಇತ್ತಂತ ಹೇಳಿದ ನಂತರ ದೃಢ ಅಪರೋಕ್ಷ ಜ್ಞಾನ ಆಗ್ತದ. ಯಾವಾಗ ದೃಢ ಅಪರೋಕ್ಷ ಜ್ಞಾನ ಆಯ್ತು ಅಂತಂದಾಗ ಆವಾಗ ಜನನ ಮರಣ ಏನ್ ದುಃಖ ನಿವೃತ್ತಿ ಆಗ್ತದ. ಅದಕ್ಕೆ ಇವಾಗ ಏನಾಗ್ಯದ, ನಿನಗ ಬಾಧೆ ತನ್ನೋಳು ತೋರೋದು ಪರಮಾರ್ಥ ಬೋಧೆ ನೆಲಗೊಂಡು ನಿಂದ ಮೇಲೆ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾ ಬಂದ್ರು. ಇವಾಗ ಮುಂದಿನ ನುಡಿಯಲ್ಲಿ ಈ ಪದ್ಯದಲ್ಲಿ ಹೇಳ್ತಾರ. 56ನೆಯ ಪದ್ಯದಲ್ಲಿ ಸ್ವಲ್ಪ ವಿಶೇಷವಾಗಿ ಇಲ್ಲಿ ಹೇಳ್ತಾರ. ಯಾವ ರೀತಿ ಈ ಪರಮಾರ್ಥ ಅನ್ನುವಂಥದ್ದು ಶುದ್ಧ ಚೈತನ್ಯ ತಾನಂತ ತಿಳ್ಕೊಂಡ ಮೇಲೆ ಸರ್ವ ದುಃಖಗಳು ಅತ್ಯಂತ ನಿವೃತ್ತಿ ಆಗುವಂಥದ್ದು. ಸರ್ವ ದುಃಖಗಳು ನೋಡ್ರಿ ಯಾವ ರೀತಿ ಅಂತಂದ್ರ ಈ ತ್ರಿತಾಪಗಳು ಅನ್ನುವಂಥದ್ದು ಅದ್ರ ಹಿಂದ್ಗಡೆ ಬಹಳಷ್ಟು ದುಃಖಗಳು ಇರುವಂಥದ್ದು. ಆ ಬೇರೆ ಬೇರಿನ ಮೈದೂರಿ ಕಾಡುವ ಬಾಧೆ 100,000 ಕೋಟಿಯುಂಟು ಶಂಕರ ಅಂತ ಹೇಳ್ತಾರೆ. ಎರಡ ಹಲವಾರು ದುಃಖಗಳು ಇರುವಂಥದ್ದು. ಆದ್ರೆ ಅವೆಲ್ಲವೂ ಒಂದು ಸಲಕ್ಕೆ ನಿವೃತ್ತಿ. ಇಂಥ ದುಃಖಗಳು, ಈ ಬಾಧೆ, ಇದೆಲ್ಲ ನಿವೃತ್ತಿ ಆಗ್ಬೇಕಾದ್ರೆ ಜ್ಞಾನದಿಂದನೇ ನಿವೃತ್ತಿ ಆಗ್ತದೆ. ಇಲ್ಲಾಂದ್ರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಈ ದುಃಖಗಳು ಅತ್ಯಂತ ನಿವೃತ್ತಿ ಆಗಿರುವಂಥದ್ದು, ಪರಮಾನಂದದ ಪ್ರಾಪ್ತಿ. ಇದಾದ್ಮೇಲೆ ಕೆಲವು ವಿಚಾರ. ನೀವು ಮಾತನಾಡುತ್ತಿರುವ ವ್ಯಕ್ತಿ ಶಿಷ್ಯರ ಒಂದು ಬೋಧಕತ್ವ, ಹೇಳುವಂಥದ್ದು ಕೇಳುವಂಥದ್ದು. ಈ ವ್ಯವಹಾರದಲ್ಲಿ ಕೆಲವೊಂದು ಪ್ರಶ್ನೆ ಉತ್ತರ ಹೇಳ್ತಾರ.
ಯಾಕಂದ್ರೆ ಕೇಳುವಂತ ಶಿಷ್ಯನ ಪ್ರಶ್ನೆ ಮೊದಲು ಅಥವಾ ಜ್ಞಾನ ಮೊದಲು ಅಂತ ಕೇಳುವಂಥದ್ದು. ಉತ್ತರ ಹೇಳುವಂತ ಗುರುವಿನ ಜ್ಞಾನ ಮೊದಲು, ಯಾವುದು ಮೊದಲು ಇದ್ರಾಗ? ಇದು ಸ್ವಲ್ಪ ವಿನೋದವಾದಂತ ಒಂದು ಪ್ರಶ್ನೆವನ್ನ ಮಾಡ್ತಾ ಇಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾರೆ. ಇದೇ ಮೊದಲು ಅಂತ ಹೇಳಕ್ ಆಗಂಗಿಲ್ಲ ಅಂತ ಅನ್ನುವಂಥದ್ದು ಮುಂದಿನ ವಿಚಾರದಲ್ಲಿ ಏನ್ ಹೇಳ್ತಾರೆ ನೋಡೋಣ. 56ನೇ ಪದ್ಯದಲ್ಲಿ ಹೇಳ್ತಾರ. ಬಹಳ ವಿಶೇಷವಾಗಿ ಇಲ್ಲಿ ನಿಜಗೊಂಡ್ರು ಹೇಳ್ತಾ ಬರ್ತಾರ. ಬಲ್ಲೊಡೆ ಉಸಿರಿರಿ ಭಾವಕರು ನೀವೆಲ್ಲ, ಇಲ್ಲಿ ಗುರು ಶಿಷ್ಯರುಗಳು ಮೊದಲಾವುದು ಅರಿವೆ. ನೋಡ್ರಿ, ಬಲ್ಲೊಡೆ ಅಂತಂದ್ರೇನ? ತಿಳಿದಿದ್ರ ಬಲ್ಲವರು. ಹೇಳ್ರಿ, ಏನ್ ಹೇಳ್ರಿ? ಭಾವಕರು ನೀವೆಲ್ಲರು, ಇಲ್ಲಿ ಗುರು ಶಿಷ್ಯರುಗಳು ಮೊದಲಾವುದರಿವೆ. ಯಾವುದು ಮೊದಲ? ಯಾಕಂದ್ರೆ ಗುರು ಮತ್ತೆ ಶಿಷ್ಯನ ಇವರುಗಳ ಕೇಳುವಂಥದ್ದು ವ್ಯವಹಾರ ಇಲ್ಲೇ ನಡೆದಂಥದ್ದು. ಇಲ್ಲಿ ಗುರು ಹೇಳುವಂಥದ್ದು, ಶಿಷ್ಯ ಕೇಳುವಂಥದ್ದು. ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳುತ್ತಾರ. ಯಾವಾಗ ಶಿಷ್ಯ ಬಂದು ಗುರುವಿಗೆ ಶರಣಾಗತನಾದಾಗ ಆತನ ಒಂದು ದುಃಖ ಹೇಳುವಂತ ವಿಚಾರ ಅದು ಮೊದಲು, ಅಥವಾ ಆ ಹೇಳುವಂತ ಗುರುವಿನ ಒಂದು ಜ್ಞಾನ ಮೊದಲು? ಯಾವುದು ಮೊದಲು ಅನ್ನುವಂಥ, ನೀವೆಲ್ಲ ಬ್ರಹ್ಮಜ್ಞಾನಿಗಳು, ನೀವು ತಿಳಿದಿದ್ರ ನನಗೆ ಹೇಳ್ರಿ ಅಂತ ಕೇಳ್ತಾರ. ಯಾಕಂತಂದ್ರ ಗುರು ಶಿಷ್ಯರಾಗಿರ್ಲಿ, ಈ ಪ್ರಶ್ನೆ ಉತ್ತರ ಆಗ್ಲಿ, ಈ ಗುರು ಶಿಷ್ಯರ, ಯಾಕಂದ್ರ ಶಿಷ್ಯ ಇದ್ದಾಗ ಗುರು ಅಂತ ಅನ್ಸ್ಕೊಳತಾನ, ಗುರು ಇದ್ದಾಗ ಆತ ಶಿಷ್ಯ ಅಂತ ಅನ್ಸ್ಕೊಳತಾನ. ಪ್ರಶ್ನೆ ಉತ್ತರಗಳು ಕೂಡ ಅಷ್ಟೇನೆ. ಇದೇ ಮೊದಲು ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಒಬ್ಬ ತಾಯಿ ಕೆಲವೊಂದು ವಿಚಾರಗಳದಾಗ ಹೇಳತ್ತಾರ. ಎಲ್ಲರೂ ಒಂದು ಆನಂದ ಅನುಭವಿಸುವಂಥದ್ದು ಎಲ್ಲಿ? ನಿದ್ರೆ ಒಳಗ ಎಲ್ರು. ಯಾಕಂತಾರ ಭಿನ್ನವಾಗಿ ಕೆಲವರು ಮಲಗುವಂತ ಸ್ಥಳಗಳು ಬೇರೆ ಇರ್ತಾವ, ಇನ್ನೊಬ್ರು ಕೆಲವರು ಮಲಗುವಂತ ಸ್ಥಳಗಳು ಬೇರೆ ಇರ್ತಾವ, ಹಾಸಿಗೆಗಳು ಬೇರೆ ಇರ್ತಾವ, ಬೇರೆ ಪ್ರತಿಯೊಂದು ಭಿನ್ನವಾಗಿ ಇರ್ತಾವ. ಆದ್ರ ಮಲಗಿದ ಮೇಲೆ ಇರುವಂತ ಆನಂದ ಒಂದೇನೆ ಇರ್ತದೆ. ತಾಯಿ ಮಗುವಿಗೆ ಹಾಲು ಕುಡಿಸ್ತೀನಿ ಅಂತ ಅನ್ಕೋತಿರ್ತಾಳ, ಮಗು ಕುಡಿತೀನಿ ಅಂತ ಅನ್ನುವಂತ ಭಾವದಲ್ಲಿ ಅದು ಚೆನ್ನಾಗಿ ಕುಡಿತಿರ್ತದ. ಯಾಕಂತಂದ್ರ ಈ ಮಲಗಿದಾಗ ತಾಯಿ ಹಾಲು ಕೊಡ್ತಾ ಇರ್ಬೇಕಾದಾಗ ಈಕೆ ಕುಡ್ಸ್ಕೋಂತ ಮಲಗಿರ್ತಾಳ, ಅದು ಕುಡ್ಕೋಂತ ಮಲಗಿರ್ತದ. ಒಂದೇ ಸರಕ್ಕೆ ಇಬ್ರಿಗೆ ನಿದ್ದೆನೆ ಎತ್ತಿ ಬಿಡ್ತದ ನೋಡ್ರ ಆನಂದ. ಆದ್ರ ಆನಂದ ಹೆಚ್ಚು ಕಮ್ಮಿ, ಇದು ಹೆಚ್ಚು ಅಂತ ಹೇಳಕ್ ಬರ್ತದ ಅಲ್ಲಿ? ಯಾವುದೇ ಇಲ್ಲ, ಒಂದೇನೆ ಆಗಿರುವಂತದ್ದು. ಈ ಮಗು ಕುಡ್ಕೋಂತ ಅದು ಆನಂದವಾಗಿ ಅದು ಮಲಗಿತ್ತು, ಈಕೆ ಕುಡ್ಸ್ಕೋಂತ ಹಂಗ ಮಲಗಿದ್ರು, ಇಬ್ರು ಮಲಗಿದಾರ, ಆನಂದವಾಗಿ ಮಲಗಿದಾರ. ಆದ್ರ ಮಲಗಿದ್ರಲ್ಲಿ ಏನಾರು ಹೆಚ್ಚು ಕಮ್ಮಿ ಐತೆ ನೋಡಿ, ಆನಂದದಲ್ಲಿ ಒಂದೇ ಆಗಿರುವಂಥದ್ದು. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರ, ಗುರು ಶಿಷ್ಯರಾಗಿರ್ಲಿ, ಪ್ರಶ್ನೆ ಉತ್ತರಗಳಾಗಿರ್ಲಿ, ಇದೇ ಮೊದಲು ಅಂತ ಹೇಳಕ್ ಬರೋದಿಲ್ಲ. ಹೆಂಗದವ ಇವೆಲ್ಲ? ಸಮಕಾಲೀನಗಳಾಗಿದವ. ಹೇಗಂದ್ರ ಮೊದಲ ಸತಿ ಹೆಂಡತಿ ಬಂದಾಗ ಆತ ಪತಿ ಅನ್ಸ್ಕೊಳತ್ತಾನ. ಅದ್ರ ಮೊದಲ ಆತ ಪತಿ ಅನ್ಸ್ಕೊಂಡ, ನಾನು ಬೇರೆ ಬೇರೆ ರೀತಿಯಿಂದ ಅನ್ಸ್ಕೊಂಡಿರ್ತಾನ. ಹೆಂಡತಿ ಬರೋವರಿಗೆ ಆತ ಗಂಡ ಅಂತ ಅನ್ಸ್ಕೊಂಡಿರ್ತಾನೆ ಏನಂದ್ರಿಲ್ಲ. ಹೆಂಡತಿ ಬಂದ್ಮೇಲೆ ಆತ ಗಂಡ ಅನ್ಸ್ಕೊಳತ್ತಾನ. ಸತಿ ಬಂದಾಗ ಪತಿ, ಆದ್ರ ಪತಿ ಇದ್ದಾಗ ಅಕ್ಕಿಗೆ ಸತಿ ಅಂತ ಅನ್ಸ್ಕೊತಾಳಕಿ. ಇವೆರಡು ಒಂದೇನಿ. ಇದ್ರಾಗ ಯಾವ್ದು ಮೊದಲು ಅಂತ ಹೇಳಕ್ ಆಗ್ತದೆ? ನಾವು ಹೇಳಕ್ಕಾಗಲ್ಲ. ಮತ್ತೆ ಪುತ್ರ ಮತ್ತೆ ಪಿತ, ಮಗ ಹುಟ್ಟಿದ್ಮೇಲೆ ಆತ ಏನ್ ಅನ್ಸ್ಕೊತಾನ? ತಂದೆ ಅನ್ಸ್ಕೊಳ್ತಾನ. ಮಗ ಹುಟ್ಟೋದ್ಕಿಂತ ಮುಂಚೆ ತಂದೆ ಅನ್ಸ್ಕೊಂಡೇನು ಅಂದ್ರೆ ಇಲ್ಲ. ಆದ್ರ ತಂದೆ ಇದ್ದಾಗ ಈತ ಮಗ ಅನ್ಸ್ಕೊಳ್ತಾನ, ಮಗ ಇದ್ದಾಗ ಆತ ತಂದೆ ಅನ್ಸ್ಕೊಳ್ತಾನ. ಇದ್ರಾಗ ಮೊದಲು ಯಾರು ಅಂತ ಹೇಳಕ್ ಬರ್ತದೆ? ಅಂದ್ರೆ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಪತಿಯೇ ಮೊದಲು, ಪಿತನೇ ಮೊದಲು ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಇಲ್ಲಿ ಕೂಡ ಹೇಳ್ತಾರ,
ತಂದೆ ಇಲ್ದ ಮಗು ಅನ್ಸ್ಕೊಳಕ್ ಆಗಂಗಿಲ್ಲ, ಮಗು ಇಲ್ದೆ ತಂದೆ ಅಂತ ಅನ್ಸ್ಕೊಳಕ್ ಆಗಂಗಿಲ್ಲ. ಅದಕ್ಕೆ ಸತಿ ಇಲ್ದೆ ಪತಿ ಹೆಂಗಾಗ್ತಾನ? ಹಾಗಂಗಿಲ್ಲ. ಅದೇ ರೀತಿ ಕೂಡ ಮಗ ಇಲ್ದ ತಂದಿ ಅಂತ ಅಂತಾರೇನು ಅಂದ್ರೆ ಅನ್ನಂಗಿಲ್ಲ. ಮಗ ಇದ್ದಂಗ ಮಾತ್ರ ತಂದಿ ಅಂತ ಹೇಳ್ತಾರ. ಈ ರೀತಿಗಳು ಹಲವಾರು ರೀತಿಯಿಂದ ಒಂದು ಕೆಲವೊಂದು ಸಂಶಯಗಳನ್ನು ಹುಟ್ಟುತ್ತಾವ, ಯಾರು ಫಸ್ಟು ಅಂತನ್ನುವಂಥದ್ದು. ಆದ್ರ ವಿಚಾರ ಮಾಡಿ ನೋಡಿದ್ರ ಸತಿ ಪತಿ ಸುತ್ತ ಪಿತ್ತ ಇವೆರಡು ನಾವೆಲ್ಲ ತಗೊಂಡಾಗ ವಿಚಾರ ಮಾಡಿದಾಗ ಇವೆಲ್ಲ ಸಮಕಾಲದಲ್ಲೇ ನಡೆಯುವಂಥದ್ದು. ಒಂದು ಇದು ಎತ್ತು ಅಂತ ಹೇಳಕ್ ಬರಂಗಿಲ್ಲ. ಎರಡು ಒಂದೇ ರೀತಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆಗಳು. ಅದಕ್ಕೆ ಕೆಲವು ಸಲ ನಾವು ಎಡಗೈನೇ ಕನಿಷ್ಠ ಅಂತ ಹೇಳಕ್ಕಾಗ್ತದೆ, ಬಲಗೈ ಶ್ರೇಷ್ಠ ಅಂತ ಹೇಳಕ್ಕಾಗ್ತದೆ. ಇವನ್ ಚಪ್ಪಾಳೆ ಹೊಡಿಬೇಕಾದ್ರೆ ನಾವ್ ಎರಡೂ ಕೈಯನ್ನ ಕೂಡಿಸಿದಾಗ ಹೊಡಿಲಿಕ್ಕಾಗ್ತದೆ. ಎರಡು ಸಮಾಸ್ಥಿತಿಯಲ್ಲೇ ಬರ್ಬೇಕು. ಒಂದು ಹಿಂಗ್ ಹೊಡೆದು ಹಿಂಗ್ ಬಂದಾಗ ಕೂಡ ನಾವ್ ಚಪ್ಪಾಳೆ ಅನ್ಸ್ಕೊಳಂಗಿಲ್ಲ. ಅಂದಾಗ ಇಲ್ಲಿ ಕೂಡ ಏನ್ ಹೇಳ್ತಾರ, ಎರಡೂ ಕೈಯಿಂದ ಚಪ್ಪಾಳೆ ನಾವು ಹೊಡಿತೀವಂತಂದ್ರು ಕೂಡ ಒಂದು ಹೆಚ್ಚಂತ ಅನ್ನಕ್ ಬರಂಗಿಲ್ಲ, ಒಂದು ಕಡಿಮೆ ಅಂತ ಅನ್ನಕ್ ಬರಂಗಿಲ್ಲ. ಅಲ್ಲಿ ಆ ಎರಡು ಸಮನಾಗಿ ಹೊಡೆದಾಗ ಮಾತ್ರ ಆ ಶಬ್ದ ಅಲ್ಲಿ ಉಟ್ಕೋಬೇಕು. ಎಡಗೈ ಬಲಗೈ ಎರಡು ಹಿಂಗ್ ಚಪ್ಪಳಿಗೆ ಹಾಕಿದಾಗ ಮಾತ್ರ ಅಲ್ಲಿ ಶಬ್ದ ಹುಟ್ಟುತ್ತದ. ಅದ ಆ ಶಬ್ದ ಬಲಗೈಯಿಂದನೇ ಆಯ್ತಪ್ಪ ಬಹಳ ಶ್ರೇಷ್ಠ ಅಂತ ಅನ್ಸ್ಕೊಳಕಾಗ್ತದ. ಇಲ್ಲ ಶಬ್ದ ಎಡಗೈಯಿಂದನೇ ಆಗ್ಯದ ಅದು ಶ್ರೇಷ್ಠ ಅಂತ ಅನ್ಸ್ಕೊಳಕಾಗ್ತದೆ ಇಲ್ಲ. ಯಾವುದು ಇದೇ ಮೊದಲು ಇದು ಶ್ರೇಷ್ಠ ಅಂತ ಅನ್ನಕ್ಕಾಗಲ್ಲ, ಇದು ಮೊದಲು ಬಲಗೈ ಮೊದಲೇ ಇದು ಶ್ರೇಷ್ಠ ಅಂತ ಹೇಳಕ್ಕಾಗಲ್ಲ. ಆದ್ರ ಎರಡೂ ಕೈಗಳಿಂದ ಸಮಕಾಲದಲ್ಲಿ ಆಯ್ತಂತಾನೆ ಹೇಳಬೇಕಾಗ್ತದೆ. ಒಂದೇ ರೀತಿಯಲ್ಲಿ ಅಲ್ಲಿ ಬಂದಾಗ ಅದ ಆ ರೀತಿ ಆಗುವಂಥದ್ದು. ಇದರಂತೆ ಗುರು ಶಿಷ್ಯರ ಮತ್ತೆ ಪ್ರಶ್ನೆ ಉತ್ತರ ಇವು ಹೆಂಗದವಂತಂದ್ರ ಒಂದು ಸಮಕಾಲದಲ್ಲಿ ಆಗುವಂಥದ್ದು. ಸಮಕಾಲೀನ ಒಂದು ವ್ಯವಹಾರ ಇರ್ತದಲ್ಲಿ. ಗುರು ಆ ಜ್ಞಾನ ಹೇಳುವಂಥದ್ದು, ಶಿಷ್ಯ ಕೇಳುವಂಥದ್ದು, ಆ ಪ್ರಶ್ನೆ ಕೇಳುವಂಥದ್ದು, ಗುರು ಹೇಳುವಂಥದ್ದು. ಈ ರೀತಿ ಈ ಎರಡು ವ್ಯವಹಾರಗಳು ಸಮಕಾಲೀನ ವ್ಯವಹಾರ ಇರ್ತದ ಅಂತ ತಿಳ್ಕೊಳ್ಬೇಕಾಗ್ತದ ಅಂತ ಹೇಳ್ತಾರೆ. ರೀತಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ, ಪೊರೆವನು ಈತನ ಎಂಬುವನ ಇಚ್ಛೆ ಮೊದಲು, ವಿರತಿ ಚಿತ್ತದವನ ಪರಿಪಾಕ ಮೊದಲು, ಕರುಣ ಕಟಾಕ್ಷದವನ ನೋಟ ಮೊದಲು, ಶರಣು ಒಕ್ಕವನ ಕಿಂಕರ ಭಾವ ಮೊದಲು ಅಂತ ಈ ಗುರು ಶಿಷ್ಯರ ವ್ಯವಹಾರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಅವರು. ಯಾಕಂತಂದ್ರ ಈತ ಅಧಿಕಾರಿ ಇದ್ದಾನ ನೋಡ್ರಿ, ಈತ ಅಧಿಕಾರಿ ಇದ್ದಾನೆ, ಇವನಿಗೆ ಜ್ಞಾನೋಪದೇಶವನ್ನ ಮಾಡ್ಬೇಕು. ಮತ್ತೆ ಜನನ ಮರಣ ರೂಪ ಈ ಭವಬಂಧನದ ಏನು ದುಃಖ ಐತೆ, ಈ ಸಂಸಾರ ಅಂದ್ರೆ ಏನು ಅಂತಂದ್ರೆ ಈ ಜನನ ಮರಣ ಇರುವಂತದಕ್ಕೆ ಸಂಸಾರ ಅನ್ನುವಂಥದ್ದು. ಮುಖ್ಯವಾಗಿ ಅಹಂಕಾರ ಮಮಕಾರ ಇರುವಂತದ್ದು, ಈ ಜನನ ಮರಣ ಅಂತ ಅನ್ನುವಂಥದ್ದು, ಈ ಬಂಧನದಾಗ ನಾವು ಸಿಕ್ಕಾಕೊಂಡು ಬಿದ್ದಂಥದ್ದು. ಆದ್ರ ವಿಚಾರ ಮಾಡಿ ನೋಡಿದಾಗ ದೊಡ್ಡ ಬಂಧನದಲ್ಲಿ ನಾವು ಸಿಕ್ಕಾಕೊಂಡು ಬಿದ್ದಿದೀವಿ. ಅದಕ್ಕೆ ಮಹಾತ್ಮರು ಯಾಕಿಷ್ಟು ಮಹತ್ವ ಕೊಟ್ರು ನಮ್ಮ ಈ ವಿಚಾರಕ್ಕೆ ಅಂತಂದ್ರ, ಈ ಮಾನವ ಜನ್ಮ ಒಂದಕ್ಕೆ ಮಾತ್ರ ಈ ಅಧಿಕಾರ ಐತೆ. ಆದ್ರ ಅದಕ್ಕೆ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳೆದಿತ್ತಂತೆ ಅಂತ ಹೇಳ್ತಾರ. ಇದನ್ನ ಕಳ್ಕೊಂಡ್ಬಿಟ್ರ ಇದನ್ನ ಪಡ್ಕೊಳಕ್ ಸಾಧ್ಯ ಇಲ್ವೇ ಇಲ್ಲ. ಹಂಗಾಗಿ ಇದಕ್ಕ ಸಂಸಾರ ಅಂತಂದ್ರೆ ನಾವು ಹೆಂಡತಿ ಮಕ್ಕಳು ದೊಡ್ಡ ಸಂಸಾರ ಮಾಡ್ತೀವಲ್ಲ ಅದು ಅಲ್ಲ, ಜನನ ಮರಣ ಅನ್ನುವಂಥದ್ದು ಇದು ಒಂದು ಸಂಸಾರ. ಅದಕ್ಕೆ ಇಲ್ಲಿ ಕೂಡ ಇದನ್ನೇ ಕೇಳಿದಂಥದ್ದು ಮೈತ್ರೇಯ ದೇವಿ, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಅಂದ್ರೆ ಈ ಸಂಸಾರ ಅನ್ನುವಂಥದ್ದು ಬಂಧ ಒಳಿದು ಅಂತ ಹೇಳ್ತಾರೆ. ಈ ಬಂಧ ಸಂಸಾರ ಅನ್ನುವಂಥ ಬಂಧ ನನಗೆ ನೆನಪು ಮಾಡಿದ ತಕ್ಷಣನೇ ಅದು ಸ್ಮೃತಿ ಮಾತ್ರದಿಂದ, ಅದರಿಂದ ಈ ಬಂಧ ನಿವೃತ್ತಿ ಆಗ್ಬಿಡ್ಬೇಕು, ಈ ದುಃಖ ನಿವೃತ್ತಿ ಆಗ್ಬಿಡ್ಬೇಕು ಅಂತ ಕೇಳ್ಕೊಳ್ಳುವಂಥದ್ದು. ಅದಕ್ಕೆ ಈತನೇ ಅಧಿಕಾರಿ ಇದ್ದಾನ. ಈ ಶಾಸ್ತ್ರ ಹೇಗಿದೆ ಅಂತಂದ್ರೆ ಜ್ಞಾನ ಕೇಳಿದಾಗಲೇ ಹೇಳ್ಬೇಕು. ಯಾರಿಗೆ? ಅಧಿಕಾರಿಗೆ. ಕೇಳಿದಾಗಲೇ ಹೇಳ್ಬಾರ್ದು. ಯಾರಿಗೆ? ಅನಧಿಕಾರಿಗೆ. ಹೇಳ್ಕೂಡ್ದು, ಮಿಸಕ್ಬಾರ್ದು. ಒಂದು ಅದಕ್ಕೆ ಹೇಳ್ತಾರೆ ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ ಪರಮ ರಹಸ್ಯದಳು ಒರೆಯುವುದು ಅಂತ ಹೇಳಿದಾರ.
ಪರಮ ರಹಸ್ಯದಲ್ಲಿ ಯಾರಿಗೆ ಒರಿಬೇಕು, ಯಾರಿಗೆ ಹೇಳ್ಬೇಕು ಅಂತಂದ್ರ ಅಧಿಕಾರಿಗೆ ಹೇಳು ಅಂತ ಹೇಳಿದಾರ. ಪರಮ ರಹಸ್ಯದಲ್ಲಿ ಒರೆಯುವುದು. ಆದರೆ ನೋಡ್ರಿ ಎಷ್ಟು ಚಂದ ಹೇಳ್ತಾರ, ಕರ್ಮ ತತ್ಪರರಿಗೆ ಅರುಪಲಾಗದು ಇದನ್ನೊಮ್ಮೆ, ಒಂದು ಚೂರು ಉಸಿರಕ್ ಹೋಗ್ಬೇಡ ಅವ್ರ ಮುಂದ ಅಂತ ಹೇಳ್ತಾರ ಕರ್ಮ ತತ್ಪರರಿಗೆ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಇವ್ರ ಅಧಿಕಾರಿ ಇದ್ದಾನ, ಮತ್ತೆ ಇವನಿಗೆ ಜ್ಞಾನೋಪದೇಶವನ್ನ ಮಾಡಿ ಜನನ ಮರಣ ರೂಪ ಸಂಸಾರ ದುಃಖದಿಂದ ಇದನ್ನ ಪಾರ್ ಮಾಡ್ಬೇಕನ್ನುವಂತ ಗುರುವಿನ ಇಚ್ಛೆ ಮೊದಲು ನೋಡ್ರಿ. ಯಾವ್ದು ಮೊದಲ? ಅದಕ್ಕ ಈ ಜ್ಞಾನೋಪದೇಶವನ್ನ ಮಾಡ್ಬೇಕು, ಇದನ್ ಜನನ ಮರಣವನ್ನ ಈ ರೂಪ ಸಂಸಾರ ದುಃಖದಿಂದ ಇದನ್ನ ರಕ್ಷಣೆ ಮಾಡ್ಬೇಕು ಅನ್ನುವಂತ ಗುರುವಿನ ಇಚ್ಛೆ ಮೊದಲಾದು, ಅಥವಾ ಜನ್ಮ ಜನ್ಮಾಂತರದಲ್ಲಿ ನಿಷ್ಕಾಮ ಪುಣ್ಯಕರ್ಮಗಳನ್ನ ಮಾಡಿ, ಅದಕ್ಕೆ ಇವತ್ತು ಕುಂತು ಕೇಳಾಕತ್ತೀವಿ ಅಂದ್ರೆ ಹಿಂದಿನ ಜನ್ಮ ಜನ್ಮಾಂತರದಾಗ ಎಷ್ಟಿಷ್ಟು ಪುಣ್ಯ ಮಾಡಿವಿ ನೋಡ್ರಿ ನಾವು. ಇಂಥ ಬಂಧವನ್ನ ಕಳ್ಕೊಳ್ಬೇಕಾದ್ರೆ ಸಾಮಾನ್ಯ ಅಲ್ಲ, ಇದು ಎಲ್ರಿಗೂ ಬರಲ್ಲ. ಅದಕ್ಕೆ ನಿದ್ರಾ ಆಹಾರ ಭಯಮೈತಜ್ಜ ಎಲ್ಲಾ ಸಕಲ ಜೀವರಾಶಿಗಳಿಗಿದ್ದಂಗ ಈ ಮನುಷ್ಯನಿಗೂ ಐತೆ. ಇದೇ ಭರದಲ್ಲಿ ಅಥವಾ ಹೋಗ್ಬಿಟ್ಟನಂತಂದ್ರ ಮನುಷ್ಯರಿಗೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ವ್ಯತ್ಯಾಸ ಏನೈತೆ? ವ್ಯತ್ಯಾಸ ಏನು ಇಲ್ಲ. ಅದಕ್ಕೆ ನಿನಗೊಂದು ಸಪ್ರೇಟ್ ವಿಶೇಷ ಜ್ಞಾನ ಒಂದು ಐತಿ ನೋಡು ಅಂತಾರ ಮಹಾತ್ಮರು, ಎಚ್ಚರಿಕೆ ಕೊಡ್ತಾರ ನಮಗೆಲ್ಲ. ಅದಕ್ಕ ಹಿಂದೆ ಮಾಡಿದಂತಹ ಒಂದು ಪುಣ್ಯದ ಕರ್ಮಗಳನ್ನ ಮಾಡಿದ್ರಿಂದ ಏನಾಗ್ಯದ, ಅದು ನಿಷ್ಕಾಮ ಪುಣ್ಯ, ಅದರಿಂದನೇ ಶುದ್ಧ ಅಂತಃಕರಣ ಆಗ್ತದ. ಶುದ್ಧ ಅಂತಃಕರಣದಲ್ಲೇ ನಮಗೇನಾಗ್ತದ, ವಿವೇಕ ಉದಯ ಆಗ್ತದ. ವಿವೇಕ ಉದಯ ಆಯ್ತು ಅಂತಂದಾಗ ಯಾವ್ದು ಸತ್ಯದ ಯಾವ್ದು ಮಿಥ್ಯ, ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ, ಹೃದಯದ ಭೋಗ್ಯಚ್ಛ ದೊರೆಯದೆ, ಒದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿ ಆಸೆಯೊಳು ಉರಿಯದೆ, ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ಸುಮ್ಮನಾಗದು. ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹಿಂದೆ ನಿಷ್ಕಾಮ ಜನ್ಮ ಜನ್ಮಾಂತರಗಳಿಲ್ಲ ಅಂತ ಹೇಳಿದಾರ. ಅದಕ್ಕೆ ಇದು ಒಂದೇ ಜನ್ಮ ಅಲ್ಲ, ಇದು ನಾವು ಇವತ್ತು ಕುಂತು ಇವತ್ತು ಕೇಳ್ತಾ ಇದ್ದೀವಿ ಅಂತ ಭಾವ ಬಂದ ನಂತರ ಒಂದು ಜನ್ಮದ್ದಲ್ಲ. ನಿಜವಾದ ಸಂಪತ್ತು ನಾವು ಅದಕ್ಕೆ ಜಗತ್ತಿನೊಳಗ ಕೆಲವು ವಿಷಯಗಳು ಬಂದಿದಾವ. ಆದ್ರೆ ಜಗತ್ತಿನೊಳಗ ಸಂಪತ್ತಂತ ಯಾವ್ದಕ್ಕೆ ಬಡದಾಡ್ತದ ಜನ? ಬಾಹ್ಯದಲ್ಲಿರುವಂತ ಸಂಪತ್ತಿಗಾಗಿ ಬಡದಾಡ್ತಾ ಇದೆ. ಆದ್ರೆ ಇದು ಅಂತರಂಗದ ಸಂಪತ್ತಿದು, ದೊಡ್ಡ ಸಂಪತ್ತು. ಯಾವಾಗ ನಿನ್ನ ನಿಷ್ಕಾಮ ಪುಣ್ಯದ ಫಲದಿಂದ ನಿನ್ನ ಅಂತಃಕರಣ ಶುದ್ಧ ಆಯ್ತಂದ್ರ ನಿನ್ನ ಅಶುದ್ಧವಾದ ಅಂತಃಕರಣದಲ್ಲಿ ವಿವೇಕ ಉದಯ ಆಗ್ತದೆ. ಅವಾಗ ಏನಾಗ್ತದ, ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅನ್ನುವಂತ ಭಾವ ಬರ್ತದ. ಅವಾಗ ಬಂದಾಗ ಎಷ್ಟು ಮಾಡಿದ್ರು ಇದು ಸಂಸಾರ ಇಷ್ಟೇನೆ ಐತೆ, ಸದ್ಗುರು ಏನೋ ಹೇಳ್ತಾ ಇದ್ದಾನ ಕೇಳ್ಬೇಕನ್ನುವಂತ ಹಂಬಲ ಭಾವ ಬರ್ತದ. ಅಲ್ಲಿ ತನ ಪಾಪದ ದೋಷ ವಿಕ್ಷೇಪದ ದೋಷ ಇವೆಲ್ಲ ತುಂಬಿಕೊಂಡಿರುವಂತಂದ್ರೆ ಈ ಕಡೆ ಸುಳಿಲಿಕ್ಕೂ ಆಗಂಗಿಲ್ಲ, ಕೇಳಕ್ಕೂ ಆಗಂಗಿಲ್ಲ. ನಿಜಗುಂಡ್ರೆ ಹೇಳಿದಾರ, ಈ ವಾಕ್ಯಗಳನ್ನ ಕೇಳಿದ್ರ ಆ ಕಬ್ಬಿಣದ ಸುಡ ಕಬ್ಬಿಣದ ಮೇಲೆ ಒಂದು ಹನಿ ನೀರ್ ಬಿದ್ರೆ ಹೆಂಗಾಗ್ತದ, ಅದು ಚೈ ಅಂತ ಹೋಗ್ತದಲ್ಲ, ಆ ತರ ಕೆಲವು ಸಲ ಅವ್ರಿಗೆ ಹಂಗಾಗ್ಬಿಡ್ತದ, ತ್ರಾಸ ಆಗ್ಬಿಡ್ತದ ಕೆಲವು ಸಲ ಈ ವಿಚಾರಗಳನ್ನ ಕೇಳಿದ್ರೆ. ಯಾರಿಗೆ? ಅನಧಿಕಾರಿಗಳಿಗೆ. ಇದ್ರ ಒಂಚೂರು ಭಾವ ಇರದೇ ಇದ್ದಂತ್ರಿ ಕೂಡಕ್ಕಾಗಲ್ಲ ಅವ್ರಿಗೆ, ಕೇಳೋದಂತೂ ದೂರೇ ಉಳಿತು. ಅಷ್ಟು ತ್ರಾಸ. ಯಾಕಂದ್ರ ಅಂತಃಕರಣ ಬಹಳಷ್ಟು ಕಲ್ಮಶದಿಂದ ಕೂಡಿತ್ತು ಅಂತಂದ್ರ ಈ ವಿಚಾರಗಳು ಬಿದ್ರೆ ತಳಮಳ ಇಟ್ಬಿಡ್ತದಂತವ್ರಿಗೆ. ಈ ಮಹಾತ್ಮರು ಹೇಳಿದಂತ ವಾಕ್ಯಗಳು ಮತ್ತೆ ಇದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ಅಂತಃಕರಣ ಶುದ್ಧ ಆಯ್ತಂದ್ರೆ ಶುದ್ಧ ಆದಂತ ಅಂತಃಕರಣದಲ್ಲಿ ವಿವೇಕ, ಅಲ್ಲಿ ಏನಾಗ್ತದ, ವಿಷಯಗಳಲ್ಲಿ ದೋಷ ದರ್ಶನ ಆಗ್ತದ. ಯಾಕಂದ್ರ ಅಲ್ಲಿ ಗೊತ್ತಾಗ್ತದೆ ಸಂಸಾರ ಏನಂತ, ಇವೆಲ್ಲ ಮಿಥ್ಯೆ ಇರುವಂತದ್ದು, ಸದ್ಗುರು ವಾಕ್ಯ ಕೇಳ್ಬೇಕನ್ನುವಂತ ಹಂಬಲ ಬರುವಂತದ್ದು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂತ ಭಾವ ಬರುವಂತದ್ದು. ಅದಕ್ಕೆ ಹೇಳ್ತಾರೆ, ಶ್ರೀರಾಮಚಂದ್ರ ಕೂತ್ಕೊಂಡ್ಬಿಟ್ಟ ನೋಡ್ರಿ ಹೆಂಗ. ಅದಕ್ಕ ಇದು ಪೂರ್ವ ಇದರಲ್ಲಿ ವಿಚಾರದಲ್ಲಿ ರಾಜ್ಯಭಾರ ಮಾಡೋದಕ್ಕಿಂತ ಮುಂಚೆ, ವನವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಪಟ್ಟಾಭಿಷೇಕ ಆಯ್ತು. ಅವಾಗ ಯೋಗ ವಾಸಿಷ್ಠದಲ್ಲಿ ಬರ್ತಾವೆ ಇವೆಲ್ಲ. ಶ್ರೀರಾಮಚಂದ್ರಿಗೆ ಏನ್ ಆ ವಿವೇಕ ಉದಯ ಆಗ್ಬಿಟ್ಟಿತ್ತು ಮನಸ್ಸಿನಲ್ಲಿ. ಏನ್ ಮಾಡಿದ್ರು, ಏನ್ ರಾಜ್ಯ ತಗೊಂಡು ಏನ್ ಮಾಡೋದು, ಇದು ಕ್ಷಣಿಕವಾಗಿರುವಂತದ್ದು.
ಇದಕ್ಕಾಗಿ ನಾನು ಯಾಕೆ ಬಡದಾಡ್ಬೇಕು, ಇದು ಬೇಕಾಗಿಲ್ಲ ನನಗಂತ ಕುಂತು ಬಿಟ್ಟು ನೋಡ್ರಿ. ಎಂತ ಒಂದು ಜನ್ಮದ್ದಲ್ಲ ಇವೆಲ್ಲ ಬರೋದು. ಕೂತ್ಕೊಂಡಾಗ ಮಂದಿ ಎಲ್ಲ ಎಷ್ಟು ಗತ್ತಿನಿಂದ ರಾಜ್ಯಭಾರ ಮಾಡ್ಬೇಕಾಗಿತ್ತು. ಶ್ರೀರಾಮಚಂದ್ರ ಸುಮ್ಮನೆ ಕೂತ್ಕೊಂಡ್ಬಿಟ್ಟಾನಲ್ಲ, ಇದು ಹೆಂಗ ರಾಜ ಆಗ್ತಾನಿತ ಅಂತ ಬಹಳ ಜನರಿಗೆ ಯೋಚನೆ ಆಗಿ ಇವರು ವಸಿಷ್ಠ ಗುರುಗಳಿಗೆ ಹೋಗಿ ಹೇಳ್ತಾರ, ಶ್ರೀರಾಮಚಂದ್ರ ಏನು ಮಾಡಾವಲ್ಲ, ರಾಜ್ಯ ಆದಂತ ಈ ರಾಜ್ಯದಲ್ಲಿ ಏನ್ ಬರುವಂತದ್ದು ಎಲ್ಲವನ್ನ ನಿಭಾಯಿಸ್ಬೇಕು, ಗತ್ತಿರ್ಬೇಕು. ಆದ್ರೆ ಈ ಶ್ರೀರಾಮಚಂದ್ರ ಸುಮ್ನೆ ಕೂತ್ಕೊಳ್ತಾ ಇದ್ದಾನಂತ ಹೇಳಿದಾಗ ಸಪ್ರೇಟ್ ಕರೆದು ಕೇಳ್ತಾರ, ಅವ್ರು ಯಾಕೆ ಏನಾಗಿದೆ ನಿನಗ, ಏನ್ ಸಮಸ್ಯೆ ಬಂತಪ್ಪ ಅಂತ ಹೇಳಿದಾಗ ಅವ್ರು ತನಗ್ ಬಂದಂತ ದುಃಖ ಹೇಳ್ತಾರಪ್ಪ, ಎಷ್ಟು ಜನ್ಮಾಂತರದ ಹಿಂಗೆ ಬಂದು ಕಾಲ ಕಳಿತಿದ್, ನನಗೆ ಯಾವ ರಾಜ್ಯ ಬೇಡ, ಏನು ಬೇಡಪ್ಪ, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳುವಂಥದ್ದು ನಾನು ಯಾರು ಇದ್ದೀನಿ ಅನ್ನುವಂಥ ವಿಚಾರವನ್ನ ನೀವು ನನಗ ತಿಳಿಸ್ಬೇಕ್ರಿ ಅಂತ ಹೇಳಿದಾಗ, ತಿಳಿಸ್ಬೇಕು ಗುರುಗಳೇ ಅಂತ ಹೇಳಿದಾಗ ಅವಾಗ ಯೋಗ ವಾಸಿಷ್ಠದಲ್ಲಿ ಹೇಳತ್ತಾರ ಅವರು. ಈ ಪರಮಾರ್ಥ ಗೀತೆಯಲ್ಲಿ ಬರ್ತದ ಮುಂದ ಬಹಳ ಅದ್ಭುತವಾಗಿ. ಶ್ರೀ ಗುರುಗಳಿಗೆ ಶಿಷ್ಯನು ಪಡಮಟ್ಟು ರಾಗದಿ ಇದು ಕೆಲವೊಂದು ವಿಚಾರಗಳು ಬರ್ತಾವ. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಇದು ಮನಸ್ಸಿಗೆ ಗೋಚರ ಮಲ್ಲೆಂದು ಮನಸ್ಸಿಗೆ ವಿಷಯ ಮಲ್ಲೆಂದು ಕೇಳುತ್ತ ಮತ್ತೊಂದು ಅನುವಿಂದ ಕೇಳು ಉಪದೇಶಿಸಬೇಕಾದರಿಂದ ಸತ್ಯಂ ಜ್ಞಾನಂ ಸುಖಾತ್ಮಕವೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ಅಂತ ಕೆಲವು ಬಹಳಷ್ಟು ಅದ್ಭುತವಾದಂತ ವಿಚಾರಗಳು ಅಲ್ಲಿ ಕೂಡ ಬರ್ತಾವ. ಹಂಗಾಗಿ ಇಲ್ಲಿ ಆ ದೋಷ ದರ್ಶನವಾಗಿ ಏನಾಗ್ತಾನೆ, ಇಲ್ಲಿ ವೈರಾಗ್ಯಶಾಲಿ ಆಗ್ತಾನ ನೋಡ್ರಿ. ಇದು ನಿಜ. ಅದಕ್ಕೆ ವಿರತಿಯಿಂದಿತರ ಸಂಪದ ಸುಖ ಮುಂಟೆ ಅಂತ ಹೇಳಿದಾರ ಅವರು. ನಾವೆಲ್ಲವನ್ನ ಹಿಡ್ಕೊಂಡಾಗ ಸುಖ ಅಂತ ಅನ್ಕೊಳ್ತೀವಿ. ಮಹಾತ್ಮರು ಹೇಳ್ತಾರ ಎಲ್ಲವನ್ನ ಬಿಟ್ಟಾಗ ಸುಖ ಅಂತ ಹೇಳ್ತಾರೆ. ವಿರತಿಯಿಂದಿತರ ಸಂಪದ ಸುಖ ಮುಂಟೆ ಅಂತ ಹೇಳ್ತಾರ ಅಂದಾಗ ವೈರಾಗ್ಯನ ಒಂದು ಸಂಪತ್ತು, ಇದಕ್ಕಿಂತ ಇನ್ನೊಂದು ಏನಾರ ಐತೇನ ಆನಂದ ಸುಖ ಅಂತಂತಾರ ಅವ್ರು. ವಿರತಿಯಿಂದಿತರ ಸಂಪದ ಸುಖ ಮುಂಟೆ. ಇಲ್ಲೇನ್ ಹೇಳ್ತಾರ, ಯಾವಾಗ ನಿನ್ನ ಅಂತಃಕರಣದಲ್ಲಿ ವಿಷಯಗಳ ದೋಷ ದರ್ಶನವಾಗಿ ಅವಾಗ ನಿನ್ನ ಮನಸ್ಸು ಏನಾಗ್ತದೆ, ಇತ್ತು ಇವೆಲ್ಲ ಬ್ಯಾಡಪ್ಪ, ಎಲ್ಲ ನಾಶ ಹೋಗುವಂತ ಅನ್ನುವಂಥ ವೈರಾಗ್ಯಶಾಲಿ ಆಗಿರ್ತಾನೆ. ಇಂಥವನ ಹೃದಯ ಪರಿಪಕ್ವ ಆಗಿರುವಂಥದ್ದು ಮೊದಲು ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರ. ಯಾರ್ದು ಮೊದಲ ಇಲ್ಪ ಇದನ್ನ ರಕ್ಷಣೆ ಮಾಡ್ಬೇಕು, ಅದಕ್ಕೆ ಅದರ ಶ್ರೀ ಸಿದ್ಧಾರೂಢ ಭವ ಈ ಬಂಧನವನ್ನು ಬಿಡಿಸು ಅಂತ ಹೇಳ್ತಾರಲ್ಲ, ಶಿಷ್ಯ ಕೇಳ್ತಾ ಇರ್ತಾನ ನೋಡ್ರಿ. ಅದಕ್ಕೆ ಅಂತ ಶಿಷ್ಯ ಅಧಿಕಾರಿ ಅದನಪ್ಪ, ಇವನಿಗೆ ಜ್ಞಾನೋಪದೇಶ ಮಾಡ್ಬೇಕು, ಜನನ ಮರಣ ರೂಪ ಸಂಸಾರ ಈ ದುಃಖದಿಂದ ನಿವೃತ್ತಿ ಮಾಡ್ಬೇಕನ್ನುವಂತ ಗುರುವಿನ ಇಚ್ಛೆ ಮೊದಲಾದೋ ಅಥವಾ ಶುದ್ಧಾಂತಕರಣ ಉಳ್ಳಂತ ಆ ಶಿಷ್ಯ ವಿಷಯಗಳ ದೋಷ ದರ್ಶನವಾಗಿ ವೈರಾಗ್ಯಶಾಲಿಯಾಗಿರ್ತಾನಲ್ಲ, ಇಂಥತನ ಒಂದು ಹೃದಯ ಪರಿಪಕ್ವವಾಗಿರುವಂಥದ್ದು ಮೊದಲು ನೋಡ್ರಿ. ಯಾಕಂತಂದ್ರ ಬಹಳ ಅದ್ಭುತವಾಗಿ ಮಳೆ ಬಂದಿರ್ಬೇಕು, ಹೊಲ ಅರಿಗಿರ್ಬೇಕು, ಮಳೆ ಯಾಕಂತಂದ್ರ ಬೀಜ ಬಿತ್ತುವಂತ ಸಮಯದಲ್ಲಿ ಆ ವಿಚಾರಗಳನ್ನ ಇಲ್ಲಿ ಕೂಡ ಹೇಳ್ತಾರೆ. ಯಾವ ರೀತಿ ಅಂದ್ರ ಹೃದಯ ಪರಿಪಕ್ವವಾಗಿರುವುದು ಮೊದಲು, ಕೃಪಾ ದೃಷ್ಟಿಯಿಂದ ನೋಡುವಂತ ಗುರುವಿನ ಕಡೆಗಣ್ಣಿನ ನೋಟ ಮೊದಲು. ಎಷ್ಟು ಅದಕ್ಕೆ ಇಲ್ಲಿ ಗುರುವಿಂದು ಬಹಳ ದೊಡ್ಡ ಪರಮಾತ್ಮಗ ನಾವೇನ ಗುಡಿಯಾಗ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನ ಒಬ್ಬತ್ತು ಕಣ್ಣು ಕೂಡ ತಕೊಂಡ್ರ ನೋಡ್ರಿ. ಯಾಕಂದ್ರ ಈ ಸ್ವಲ್ಪ ವರ್ಷಗಳಿಂದ ನಾವು ನೋಡಿರ್ಬೇಕು, ಒಂದು 3-4 ವರ್ಷದಿಂದ ನೋಡಿ ಕೇಳಿರ್ಬೇಕು. ಬಹುಶಃ ಪರಮಾತ್ಮನ್ನು ಒಲಿಸ್ಬೇಕು ಆತ ಬಂದು ಮಾತಾಡಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತನ್ನ ಕಣ್ಣುಗಳನ್ನ ತೆಗೆದು ಬಿಟ್ಟಿದ್ನಲ್ಲ, ಒಂದು ಕಣ್ಣು ತೆಗದ ಮತ್ತೊಂದನ್ನು ತಕೊಂಡಂತ ಎಂತ ಒಂದು ಅಜ್ಞಾನ. ಇವೆರಡು ಕಣ್ಣಿನಿಂದ ನೋಡಕ್ ಸಾಧ್ಯ ಆಗ್ತದೆ ಪರಮಾತ್ಮಗ. ವಿವೇಕ ಅನ್ನುವಂಥ ಇನ್ನೂ ಒಂದು ಜ್ಞಾನದ ಒಂದು ಕಣ್ಣು ಇರುತ್ತಲ್ಲ, ಅದಕ್ಕ ಗುರು ರೂಪಾಗಿ ಪರಮಾತ್ಮನ ರೂಪಾಗಿ ಸದ್ಗುರು ಬಂದಿದ್ದಾನ. ಅದಕ್ಕೆ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತಾರೆ ಮಹಾತ್ಮರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಅಂತ ಹೇಳ್ತಾರೆ. ಆ ಕಣ್ಣು ಯಾಕಂದ್ರೆ ಸದ್ಗುರುವಿನ ಒಂದು ನೋಟ, ಒಂದು ಸಣ್ಣ ಒಂದು ಕಿರಣ ನಮ್ಮ ಮೇಲೆ ಬಿದ್ದರೆ ನಾವು ಪಾವನ ಆಗಿಬಿಡ್ತೀವಿ. ಹಂಗೈತಿ ಅದು. ಯಾಕಂದ್ರೆ ಕೆಲವೊಂದು ವಿಚಾರಗಳು ತರ್ಕಕ್ಕೆ ನಿಲುಕದೇ ಇರುವಂತವ್ ಆಗ್ತಾವ ನಮ್ ಘಟನೆಗಳು. ನಮಗೂ ಎಷ್ಟೋ ಸಲ ಅನ್ಕೊಂಡಿದೀವಿ, ಯಾಕಂದ್ರೆ ನಾವು ಇಷ್ಟು ಸ್ವಲ್ಪ ಓದಿದ ತಕ್ಷಣನೇ ನಮ್ಗೇನ್ ಅನಿಸ್ತದ, ಅದೇ ಹಂಗಾಗ್ತದೇನ್ರಿ, ಇದು ಹಿಂಗಾಗ್ತದೇನ್ರಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ.
ಇದೇ ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಒಂದು ತಲೆ ಮೇಲೆ ಕಾಲಿಟ್ರು ಅಥವಾ ಈ ವಿಚಾರ ಬರ್ಕೊಂಡು ಬರ್ತಾರೆ, ದೇವ್ರು ಎಲ್ಲಿದ್ದಾನೆ ಅನ್ನೋದು ತೋರ್ಸ್ರಿ ಅಂತಂದಾಗ ಅದ್ಭುತವಾದಂತ ಒಂದು ಅನುಭವ ಅಲ್ಲಿ ಆಗ್ಬಿಡ್ತು ಅವ್ರಿಗೆ. ಯಾಕಂದ್ರೆ ಇದು ಯಾಕಂತಂದ್ರ ಅದ ಅವಾಗ ಅವ್ರಿಗೆ ಆಗ್ಯದಂತಲ್ಲ, ಇವತ್ತಿಗೂ ಕೂಡ ಆ ತರ ಮನಸ್ಥಿತಿ ಅಂತಃಕರಣ ಆ ರೀತಿ ಇತ್ತು, ಗುರುವಿನ ಕೃಪೆ ಆಯ್ತು ಅಂತಂದಾಗ ಇವತ್ತಿಗೂ ಕೂಡ ನಾನಾ ರೀತಿಯಿಂದ ಎಲ್ರಿಗೆ ಅನುಭವ ಆಗ್ತವೆ. ಆದ್ರ ಆ ತಾಕತ್ತು ಶಿಷ್ಯನಿಗೂ ಬೇಕು, ಆ ರೀತಿ ಇರುವಂಥದ್ದು. ಏನೋ ಮನುಷ್ಯನಾಗ ಹುಟ್ಟಿದೆ, ಈ ಜನ್ಮಾಂತರದಿದ್ದು ಪುಣ್ಯ, ಬಾರೋ ನಿನಗೆ ಕಾಯ್ತಾ ಇದ್ದೆ ಅಂದ್ರೆ ರಾಮಕೃಷ್ಣ ಪರಮಹಂಸ ಸಾವಿರಾರು ಜನರ ಮಧ್ಯೆ ಬಂದಂತ ವಿವೇಕಾನಂದರಿಗೆ ನೋಡಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ತೋರಿಸಿದ್ರು ಅವ್ರಿಗೆ. ಆ ಅನುಭವ ತರ್ಕಕ್ಕೆ ನಿಲ್ಕದೇ ಇರುವಂತ ಅನುಭವ ಅದು ಅವ್ರಿಗೆ ಆಯ್ತು. ಹಂಗಾಗಿ ಸದ್ಗುರುವಿನ ಒಂದು ಕೃಪಾ ಕಟಾಕ್ಷ ಶಿಷ್ಯನ ಮೇಲೆ ಬೀಳುವಂಥದ್ದು. ಅದಕ್ಕೆ ಹೇಳ್ತಾರ ಅವರು, ಕೃಪಾ ದೃಷ್ಟಿಯಿಂದ ನೋಡುವಂಥ ಗುರುವಿನ ಕಡೆಗಣ್ಣಿನ ನೋಟ ಮೊದಲು, ಆಮೇಲೆ ಇಲ್ಲವೇ ತಾಪತ್ರೆ ನೋಡ್ರಿ, ತಾಪತ್ರೆ ಅನ್ನುವಂಥದ್ದು. ತಾಪತ್ರೆ ಅಂತಂದ್ರೆ ಇವು ಮೂರು ತಗೊಳ್ಬೇಕಾಗ್ತದ. ಯಾವುದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥದ್ದು ಮೂರು ತಾಪಗಳು. ಆಧ್ಯಾತ್ಮಿಕ ಅಂದ್ರೆ ಗೊತ್ತೇ ಇರ್ತದೆ, ಆ ಶರೀರಕ್ಕೆ ಬರುವಂಥದ್ದು, ಆಮೇಲೆ ಮನಸ್ಸಿಗೆ ಬರುವಂತ ರೋಗಗಳು. ಆದಿ ದೈವಿಕ ಅಂತಂದ್ರೆ ಈ ಕೆಲವು ಗ್ರಹಗತಿಗಳಿಂದ ಬರುವಂಥದ್ದು, ದೇವತೆಗಳಿಂದ ಆಗುವಂಥದ್ದು, ಇಂಥವೆಲ್ಲ ಆಗುವಂಥದ್ದು ಆದಿ ದೈವಿಕ ದುಃಖ. ಆದಿ ಭೌತಿಕ ದುಃಖ ಅಂತಂದ್ರೆ ಇವೆಲ್ಲ ಪಂಚಭೂತಗಳಿಂದ ಕೆಲವೊಂದು ಆಗುವಂಥದ್ದು, ಕಣ್ಣಿಗೆ ಕಾಣುವಂಥ ವಸ್ತುಗಳಿಂದ ನಮ್ಗ ದುಃಖ ಆಗುವಂಥದ್ದು, ಪ್ರಾಣಿಗಳಿಂದ ಆಗುವಂಥದ್ದು, ಇವೆಲ್ಲ ಆದಿ ಭೌತಿಕ ದುಃಖಗಳು. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ದುಃಖಗಳು ತ್ರಿತಾಪಗಳಿಂದ ಬೆಂದು ಬಿಡ್ತಾನತ್ತ. ಅದಕ್ಕೆ ಈ ತ್ರಿತಾಪಗಳನ್ನುವಂತ ಅಗ್ನಿಯಿಂದ ಬೆಂದಂತ ಆತ ಶಿಷ್ಯ ಗುರುವಿಗೆ ಶರಣಾಗತನಾದವನ ನೋಡ್ರಿ, ಆ ಭಾವ ಮೊದಲು. ಯಾವುದು ಮೊದಲ? ಅದಕ್ಕೆ ಇಲ್ಲಿ ಹೇಳ್ತಾರ, ಇವೆರಡು ಒಂದೇ ಒಂದು ಸಮಕಾಲೀನ ಸ್ಥಿತಿಯಲ್ಲಿ ಈ ವ್ಯವಹಾರ ನಡೆಯುವಂಥದ್ದು. ಇದೇ ದೊಡ್ಡದು ಅಂತ ಹೇಳಕ್ಕಾಗಂಗಿಲ್ಲ ಅಂತ ಕೂಡ ಹೇಳತ್ತಾರ. ಮತ್ತೆ ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ ಅಂತಂದ್ರ ಮೋಹ ಮುಂಬರಿದವನ ಅರೈಕೆ ಮೊದಲು, ಕೋಹಂ ಎಂಬುವನ ಭಿನ್ನಪದೇಳಿಕೆ ಮೊದಲು, ಸೋಹಂ ಎಂದರಿ ಎಂಬುವನ ಬೋಧೆ ಮೊದಲು, ಊಹೆ ದೂರದವನ ನಿಜನಿಷ್ಠೆ ಮೊದಲು. ಮೋಹ ಅನ್ನುವಂಥದ್ದೇನು? ಪ್ರೀತಿಯು ಅಂತ ಅನ್ನುವಂಥದ್ದು, ಮೋಹ ಮಾಡುವಂಥದ್ದು. ಯಾಕಂದ್ರ ಮುಂಬರಿದವನ ಅಂತಂದ್ರ ಮುಂದೆ ಬಂದವನ. ಯಾಕಂತಂದ್ರೆ ಇಲ್ಲಿ ಕೂಡ ಹಲವಾರು ವಿಚಾರವನ್ನ ಹೇಳ್ತಾರ. ಈ ಪ್ರೀತಿ ಅನ್ನುವಂಥದ್ದು ಆತನ ಮುಂಬರಿವ ಅಂದ್ರೆ ಮುಂದೆ ಬಂದವನ, ಇವನಿಗೆ ಉಪದೇಶ ಮಾಡ್ಬೇಕನ್ನುವಂಥ ವಿಚಾರ ಮೊದಲದು, ಅಥವಾ ನಾನು ಯಾರಿದ್ದೀನಿ ನೋಡ್ರಿ. ಕೋಹಂ ಎಂಬವನ ಅಂದ್ರ, ಕೋಹಂ ಅಂದ್ರೆ ನಾನು ಯಾರಿದ್ದೀನಿ, ನಾನು ಯಾರಿದ್ದೀನಿ ಅನ್ನುವಂಥ ಪ್ರಶ್ನೆ ಮಾಡುವವನ ಅರಿಕೆ ಮೊದಲು. ಅರಿಕೆ ಮಾಡ್ತಾನಲ್ಲ ಯಾವ್ದು ಎತ್ತಿದ್ರಲ್ಲಿ. ಆ ಪರಮಾತ್ಮ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರ ಸೋಹಂ. ಸೋಹಂ ಅಂತಂದ್ರ ಅದಕ್ಕೆ ಹೇಳ್ತಾರೆ ಎಲ್ಲಾ ಸದ್ಗುರುಗಳು ಹೇಳುವಂತ ಮಂತ್ರ ಏನಂದ್ರ, ನೀನೇ ಪರಮಾತ್ಮ ಇದ್ದಿ ಅನ್ನುವಂಥದ್ದೇ. ನಾವು ಷಡಾಕ್ಷರಿ ಮಂತ್ರ ಆಗಿರ್ಬೋದು, ಪಂಚಾಕ್ಷರಿ ಮಂತ್ರ ಆಗಿರ್ಬೋದು, ನಾವು ಸೋಹಂ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲ ನೀನೇ ಪರಮಾತ್ಮ ಅನ್ನುವಂಥದ್ದೇ ವಿಚಾರ. ಅದಕ್ಕೆ ಅದು ಆಯ್ತು ಅಂತ ನಾವು ಸುಮ್ ಕುಂದ್ರದಲ್ಲ. ಇದು ಹೆಂಗ ಇದೆ ಷಡಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ ಸದ್ಗುರು ಹೇಳಿದಾನಂತಂದ್ರೆ ಆ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇರ್ತದೆ. ತಿಳ್ಕೊಂಡು ಆ ಸ್ಥಿತಿಯಲ್ಲಿ ನಿಲ್ಲುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಸೋಹಂ. ಸೋಹಂ ಅಂದ್ರೆ ಪರಮಾತ್ಮನೇ ನಾನು ಅನ್ನುವಂಥದ್ದು, ನಾನೇ ಪರಮಾತ್ಮ ಅನ್ನುವಂಥದ್ದು. ಈತ ನಾನು ಪರಮಾತ್ಮನೇ ಅಂತನ್ನುವಂತ ಅರಿ ಎಂಬುವನ ಬೋಧೆ ಮೊದಲು. ಅದಕ್ಕೆ ಈ ರೀತಿಯಾಗಿ ಹೇಳ್ತಾರೆ, ನಾನು ಹಾಗಿರ್ವೆ ಹೀಗಿರ್ಬೇಕೆಲ್ಲ ಊಹೆ ಮಾಡುವಂಥದ್ದು. ಅದಕ್ಕೆ ಈ ಊಹೆ ಮಾಡ್ಲಿಕ್ಕೆ ಬಾರದೆ ಇರುವಂಥದ್ದು, ಬಾರದವನ ನಿಜನಿಷ್ಠೆ ಮೊದಲು. ಯಾಕಂದ್ರ ಹಂಗಿದ್ದೀನಿ ಹಿಂಗಿದ್ದೀನಿ ಯಾವ ಭಾವನೂ ಇಲ್ಲ ಅಲ್ಲಿ, ಯಾವ ಊಹೆ ಮಾಡ್ಲಿಕ್ಕೆ ಬಾರದೆ ಇರುವಂತ ನಿಜನಿಷ್ಠೆ ಮೊದಲು.
ಈ ರೀತಿಯಾಗಿ ನಿಜದಲ್ಲಿ ಇಲ್ಲಿ ಕೆಲವೊಂದು ವಿಶೇಷವಾಗಿ ಹೇಳ್ತಾರ ಅವರು. ನಿಜ ನಿಷ್ಠೆ ಅಂತಂದ್ರೆ ಯಾವ ಸಂಶಯಗಳು ಅಲ್ಲಿಲ್ಲ. ನಿಜ ನಿಷ್ಠೆ ಅಂತಂದ್ರೆ ಪರಿಶುದ್ಧವಾಗಿರುವಂಥದ್ದು. ಅದು ಐತಿ, ಇದೈತಿ, ಅದು ಬೇರೆ, ಇದು ಬೇರೆ, ನೀನ್ ಬೇರೆ, ಅದು ಯಾವ್ದು ಅಲ್ಲೇನು ಉಳ್ಕೊಳಿಕ್ ಸಾಧ್ಯನೇ ಇಲ್ಲ. ಅದು ಹಾಗಿರುವುದು ಹೀಗಿರುವುದು ಅನ್ನುವಂಥದ್ದು ಹೇಳಿಕ್ ಸಾಧ್ಯನೇ ಇಲ್ಲ. ಇವು ಹೆಂಗದಾವ ಅಂದ್ರೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಉಳ್ಳಂಥವು ಇವು ಅದಾವ. ಅದಕ್ಕ ಇದೇ ಮೊದಲು ಅಂತ ಹೇಳಕ್ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಮತ್ 3ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ ನೋಡ್ಬೇಡ. ಮೌನ ಮುದ್ರೆಗೆ ಸಂದವನ ಸನ್ನೆ ಮೊದಲು, ತಾನಾದವನ ಅನುರಾಗ ಮೊದಲು, ಏನು ಇಲ್ಲದ ಶಂಭುಲಿಂಗವೇ ಮೊದಲು, ಮಾನವಳಿದು ನಿಂದವನ ಮುಕ್ತಿ ಮೊದಲು ಅಂತ ಹೇಳ್ತಾರ. ಇಲ್ಲಿ ಹೇಳ್ತಾರ, ಮಾತನಾಡದೆ ಮೌನವಾಗಿದ್ದು. ಬಹಳಷ್ಟು ಜನ ಮೌನವಾಗಿದ್ದೀನಿ ಅಂತ ಹೇಳ್ತಿರ್ತಾರಲ್ಲ, ಕೆಲವೊಂದು ವಿಚಾರಗಳು ಹೇಳ್ತಿದ್ರು ಗುರುಗಳು. ಮೌನವಾಗಿದ್ದೀನಿ ಅಂತ 1 ತಿಂಗಳು ಇರ್ತಾರಲ್ಲ, ಅವ್ರ ಆ ತರ ಇದ್ದಾಗ ಈ ಕೈ ಸೊನ್ನೆ ಬಾಯಿ ಸೊನ್ನೆ ಹಿಂಗ್ ಮಾಡೋದು ಕೆಲವು ವಿಚಾರಗಳು, ಅದು ಕೂಡ ಮಾಡಬಾರದು ಅಂತ ಹೇಳ್ತಿದ್ರು. ಆ ರೀತಿ ಇದ್ದಾಗ ಅದು ಕೂಡ ಮಾಡದೇ ಇರುವಂಥದ್ದು. ಈ ರೀತಿಯಾಗಿ ಏನು ಮಾತಾಡದೆ ಮೌನವಾಗಿದ್ದು ಅಂದ್ರ ಜ್ಞಾನ ಮುದ್ರೆ ಸನ್ನೆ ಅಂದ್ರ ಈ ಜ್ಞಾನ ಮುದ್ರೆ ಅನ್ನುವಂಥದ್ದು ಹೇಳುವಂಥದ್ದು. ಬಹಳಷ್ಟು ಒಂದು ತೀವ್ರತರವಾದಂತ ಅಧಿಕಾರಿಗಳಿಗೆ ಬಹಳಷ್ಟು ಹೇಳೋದು. ಕೆಲವು ಸಲ ಈ ಬ್ರಹ್ಮಜ್ಞಾನ ಹೆಂಗದಂದ್ರೆ ಬಹಳಷ್ಟು ಇಂದಿನ ಸಂಸ್ಕಾರ ರೂಪವಾಗಿ ಬಹಳ ಇತ್ತು ಅಂತಂದಾಗ ಒಂದು ಸ್ವಲ್ಪ ಬ್ರಹ್ಮಸತ್ಯ ಜಗನ್ಮಿತ್ಯ ಅಂದಾಗ ಕೆಲವ್ರಿಗೆ ಜ್ಞಾನ ಆಗಿರ್ತು ಅಂತ ಹೇಳ್ತೇವೆ. ಒಂದ್ ಸ್ವಲ್ಪ ಈ ಕೈಲಿ ಸನ್ನೆ ಹಿಂಗ್ ಸನ್ನೆ ಮಾಡಿದ್ರು ಕೂಡ ಬ್ರಹ್ಮಜ್ಞಾನ ಈ ಕೈಯಿಂದ ಸನ್ನೆ ಮಾಡುವಂಥದ್ದು. ಯಾವ ರೀತಿ ಅಂದ್ರೆ ಈ ಮುಂದೆ ಹೇಳ್ತಾರ ಅವರು. ಯಾಕಂದ್ರೆ ದಕ್ಷಿಣಾಮೂರ್ತಿ ಗುರುಗಳು ಮಾಡ್ತಾ ಇದ್ರು ಕೈ ಸನ್ನೆಯಿಂದ ಹೇಳಿದಂಥದ್ದು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಶಿಷ್ಯರು ಸಕಲ ಸಂಶಯ ರಹಿತರಾದ್ರಂತ ಜ್ಞಾನ ಮುದ್ರೆಯನ್ನು ತೋರಿಸ್ಕೊಟ್ರಂತೆ. ಯಾರು? ಶ್ರೀ ದಕ್ಷಿಣಾಮೂರ್ತಿ ಗುರುಗಳು ಏನ್ ಮಾಡಿದ್ರು, ಆ ಸಂಜ್ಞೆ ಬರೀ ಕೈಲಿ ಹಿಂಗ್ ಮಾಡಿದ್ರೇನೆ ಅವ್ರಿಗೆ ಎಲ್ಲಾ ಸಂಶಯಗಳಿಂದ ಸಂಶಯ ರಹಿತರಾದ್ರು ಅಂತ ನೋಡ್ರಿ. ಇದು ಯಾಕಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಇದು ಹೇಳಿದಂಥದ್ದು. ಇಲ್ಲಿ ಕೂಡ ಏನ್ ಹೇಳ್ತಾರ, ಬಾಯಿಂದ ಏನು ಬ್ರಹ್ಮೋಪದೇಶವನ್ನ ಹೇಳಿದೆ, ಯಾವ ವಿಚಾರಗಳನ್ನ ಹೇಳಿದೆ, ಬರೀ ಕೈಗಳಿಂದ ಜ್ಞಾನ ಮುದ್ರೆಯನ್ನ ಈ ಸಂಜ್ಞೆ ಮೂಲಕ ಬೋಧಿಸಿದ್ರಂತ ದಕ್ಷಿಣಾಮೂರ್ತಿ ಗುರುಗಳು. ಹೇಗಂತಂದ್ರ ಅವ್ರು ಹೇಳ್ತಾರ, ಈ ಬಲಗೈ ಅಂದ್ರೆ ಹೆಂಗ್ ಹೇಳ್ತಾರಂದ್ರ, ಈ ಬಲಗೈದ ಅಂಗುಷ್ಟ ಹಿಂಗ್ ಕೈ ಹಿಡಿದ್ಬಿಟ್ಟು ಬಲಗೈದ ಅಂಗುಷ್ಟ ಅಂತಂದ್ರ ಇದು ಹೆಬ್ಬೆರಳು, ಆಮೇಲೆ ತರ್ಜನಿ ಅಂತಂದ್ರೆ ಈ ತೋರು ಬೆರಳು, ಇವೆರಡು ಕೂಡುವಂಥದ್ದು ಗೊತ್ತಾಯ್ತಲ್ಲ. ಈಗ ಹೆಬ್ಬಟ್ಟು ಮತ್ತೆ ಈ ತೋರು ಬೆರಳು ಇವೆರಡು ಹಿಂಗ್ ಕೂಡುವಂಥದ್ದು. ಇಲ್ಲ ರೌಂಡ್ ಮಾಡ್ತೀವಿ ನೋಡ್ರಿ, ಹಿಂಗ ನಾವ್ ಮೆಡಿಟೇಷನ್ ಅದ್ ಮಾಡಾಗ ಹಿಂಗ್ ಇಟ್ಕೊಂಡ್ ಕೆಲವು ಸಲ ಹಿಂಗ್ ಇಟ್ಕೊಂಡ್ ಕೂತಿರ್ತೀವಿ. ಇವು 3 ಬೆರಳೆ ಕಡಕ್ ಇರ್ತಾವ. ಯಾವುದು? ಈ ತೋರ್ ಬೆರಳು ಮತ್ತೆ ಈ ಹೆಬ್ಬಟ್ಟು ಎರಡು ತುದಿ ಹಿಂಗ್ ಕೂಡಿಸ್ತಾಗ ಅದೇನಾಗ್ತದಂತಂದ್ರ ಕೈಗಳಿಂದ ಇಲ್ಲಿ ಅವೆರಡು ತುದಿ ಕೂಡ್ಬೇಕು. ಎಡಗೈ ತಳದಲ್ಲಿ ಬಲಗೈ ಮೇಲಿರ್ಬೇಕು. ಎಡಗೈ ಹಿಂಗ ಕೆಳಗೆ ಹಿಡ್ಕೊಂಡು ಅದರ ಕೈಯಲ್ಲಿ ಬಲಗೈ ಮೇಲಿರ್ಬೇಕು. ಹಿಂಗ್ ಇಟ್ಕೋಬೇಕು ಅಂತ ಹೇಳ್ತಾರ. ಹಿಂಗ್ ತೋರ್ಸಕ್ಕಾಗಲ್ಲ, ಇಷ್ಟೇ ಹೇಳ್ತೀನಿ ನಾನು. ಹೃದಯ ಸ್ಥಳದಲ್ಲಿ ಅದು ಸಂಬಂಧಿಸ್ಬೇಕು. ಹಿಂಗ ಹೃದಯ ಭಾಗದಲ್ಲಿ ಬರ್ಬೇಕದು. ಈ ಕೆಲವು ಮಹಾತ್ಮರ ಒಂದು ಫೋಟೋಗಳು ನೋಡಿದಾಗ ಒಂದೊಂದ್ ಕಡೆ ಹೇಳಿರ್ತಾರ ಅವ್ರು. ಈ ಕೈಯನ್ನ ಹಿಂಗ್ ಹಿಡ್ಕೊಂಡು ಈ ಬಲಗೈ ಹಿಂಗ್ ತೋರ್ಬೆರಳು ಮತ್ತೆ ಈ ಹೆಬ್ಬಟ್ಟು ಇವೆರಡು ತುದಿ ಕೂಡಿ ಹಿಂಗ್ ಹೃದಯ ಭಾಗದಲ್ಲಿ ಹಿಂಗ್ ಹಿಡ್ಕೊಂಡಿರ್ತಾರ. ಕೆಲವು ಇದರಲ್ಲಿ ಫೋಟೋದಲ್ಲಿ ನಾವು ತೋರಿಸ್ತಿರ್ತಾರ, ನೋಡ್ದಾಗ ಗೊತ್ತಾಗ್ತದೆ ನಮಗ. ಈ ರೀತಿಯಾಗಿ ಇಲ್ಲಿ ಏನಾಗ್ತದ, ಆ ತುದಿ ಕೂಡ್ಬೇಕು. ಎಡಗೈ ತಳದಲ್ಲಿ ಬಲಗೈ ಮೇಲೇರಿಸ್ಬೇಕು. ಅಲ್ಲಿ ಹೃದಯ ಭಾಗಕ್ಕ ಸಂಬಂಧಿಸಿರ್ಬೇಕು. ಹೀಗಿದ್ರೆ ಜ್ಞಾನ ಮುದ್ರೆ ಅಂತ ಅನ್ಸ್ಬಿಡುತ್ತದ ಅಷ್ಟೇ. ಯಾಕಂದ್ರೆ ಮತ್ತೆ ಇಲ್ಲಿ ಕೂಡ ಕೆಲವು ನೋಡ್ರಿ ಹಿಂದೆ ವಿಚಾರಗಳು ಹೆಂಗದಾವ. ಈ ಅಂಗುಷ್ಟ ಅನ್ನುವಂಥದ್ದು, ಈ ಹೆಬ್ಬಟ್ಟಿಂದ ಅಂಗುಷ್ಟ ಅನ್ನುವಂಥದ್ದು ತತ್ಪದಾರ್ಥ ಸೂಚನೆ ಮಾಡ್ತದ. ಅದು ಅಂದ್ರೆ ಶಿವರೂಪ ಆಗಿರುವಂಥದ್ದು.
ನೋಡ್ರಿ ಎಷ್ಟು ಅದ್ಭುತ ಹೇಳ್ತಾರ. ಅದಕ್ಕೆ ಒಂದೊಂದು ಭಾಗ ಈ ಕೈಲಿಂದ ಹಿಂಗ್ ಸನ್ನೆ ಮಾಡಿದ್ರು ಕೂಡ ಎಷ್ಟೊಂದು ವಿಚಾರ ಹೇಳ್ತಾರ ನಮ್ಗ. ಈ ಹೆಬ್ಬಟ್ಟ ಐತಲ್ಲ ಅದನ್ನ ಹಿಂಗ್ ಇಟ್ಕೊಂಡಾಗ ಅದು ತತ್ಪದದ ಒಂದು ಲಕ್ಷಣ, ಅದು ಶಿವರೂಪವಾಗಿರುವಂತದ್ದು. ಈ ತೋರ್ಬೆರಳು ಅನ್ನುವಂಥದ್ದು ಏನೈತಿ ತರ್ಜನಿ ಯುತ್ವಂ ಅಂತಂದ್ರ ಇದು ಹೆಂಗಂದ್ರ ಜೀವತ್ವ ಆಗಿರುವಂಥದ್ದು. ಇವೆರಡೂ ಸೇರಿದಾಗ ಜೀವ ಶಿವ ಐಕ್ಯವಾದ ಹಸಿ ಪದದ ಅರ್ಥ. ಇವೆರಡು ಹಿಂಗ್ ಸೇರುವಂಥದ್ದು. ಇದು ತೋರ್ಬೆರಳು ಜೀವಾತ್ಮನ ಒಂದು ಸೂಚಕ, ಈ ಹೆಬ್ಬಟ್ಟು ಅನ್ನುವಂಥದ್ದು ಶಿವಪದದ ಒಂದು ಸೂಚಕ. ಇವೆರಡು ಕೂಡಿ ಹಿಂಗ್ ಹಿಡ್ಕೊಂಡಾಗ ಅದು ಹಸಿ ಪದದ ಲಕ್ಷಣ. ಅಂದ್ರ ತತ್ ತ್ವಂ ಅಸಿ ಅನ್ನುವಂಥದ್ದು ಇಲ್ಲೇ ತತ್ಪದದ ವಿಚಾರ ಈ ಒಂದು ಅದರಲ್ಲಿ ಹೇಳುವಂಥದ್ದು. ಈ ರೀತಿ ಎರಡೂ ಬೆರಳುಗಳು ಇವೆ, ತೋರ್ ಬೆರಳು ಮತ್ತೆ ಹೆಬ್ಬಟ್ಟು ಏನದ ಅಂಗುಷ್ಟದ, ಅವೆರಡು ಕೂಡೋದ್ರಿಂದ ಏನಾಗ್ತದೆ, ಇಲ್ಲಿ ಮಧ್ಯೆ ಗುಂಡಾಕಾರ ಬರ್ತದೆ ನೋಡ್ರಿ, ರೌಂಡ್ ಆಕಾರ ಬರ್ತದೆ, ಮಧ್ಯೆ ಬರ್ತದೆ ನೋಡ್ರಿ. ಎಷ್ಟು ವಿಶೇಷವಾಗಿ ಹೇಳ್ತಾ ಇದ್ದಾರ ಅವರು. ಹೀಗೆರಡು ಹಿಡಿದಾಗ ಮಧ್ಯದ್ದು ರೌಂಡ್ ಆಗಿ ಬರ್ತದಲ್ಲ, ಈ ಬೆರಳುಗಳು ಕೂಡೋದ್ರಿಂದ ದುಂಡಾಕೃತಿ ಆಗ್ತದೆ, ರೌಂಡ್ ಆಗಿ ಆಗ್ತದಲ್ಲ, ಅದು ಪೂರ್ಣ ಏಕರಸವಿದ್ದಂತ ವಿಚಾರ ಬೋಧಿಸ್ತದದು. ಪೂರ್ಣವಾಗಿರುವಂಥದ್ದು. ಎರಡು ಈ ರೌಂಡ್ ಆಗಿ ಕಾಣಿಸ್ತದ ನೋಡ್ರಿ ಮಧ್ಯದ ಭಾಗ. ಅದೇನಾಗ್ತದ ಅಂದ್ರೆ ಏಕರಸ, ಒಂದೇ ರೀತಿಯಾಗಿ ಪೂರ್ಣವಾಗಿರುವಂಥದ್ದು ಅದು ಹೇಳುವಂಥದ್ದು. ಮತ್ತೆ ಈ ಈ ಕಿರಿ ಬೆರಳು ಐತಿ ನೋಡ್ರಿ, ಕಿರಿ ಬೆರಳು ಮತ್ತೆ ನಡುವಿನ ಬೆರಳು, ಇವೇನು 3 ಬೆರಳುಗಳು ಅದಾವ. ಆ 3 ಬೆರಳು ಹೊರಗೆ ಉಳಿತಾವ ನೋಡ್ರಿ. ಒಂದ್ ತೋರ್ ಬೆರಳು ಹಿಂಗ್ ಹಿಡಿದಾಗ 3 ಬೆರಳು ಕಡೆ ಉಳಿತಾವ. ಅವು ಕೂಡ ಇವು ಮತ್ತೆ ವೃಷ್ಟಿ ಮತ್ತೆ ಸಮಷ್ಟಿ ಇವು 3 ದೇಹಗಳನ್ನ ತೋರಿಸುವಂಥದ್ದು, ತತ್ಪದ ವಾಚ್ಯಾರ್ಥಗಳನ್ನ ಹೇಳುವಂಥದ್ದು. ಇದು ಇವು 3 ಬೆರಳುಗಳು ಅದು ಕೂಡ ಅಲ್ಲಿ ನಿಷೇಧ ಮಾಡುವಂಥದ್ದು. ಇವು ವಾಚ್ಯಾರ್ಥ ಭಾಗವನ್ನ ನಿಷೇಧ ಮಾಡುವಂಥದ್ದು. ಇವು 3 ಕಡೆಕೇನು ಉಳಿದಾವ, ಈ 3 ಬೆರಳೇನ್ ಕಡೆಕ್ ಉಳಿದಾವ ಅವು ವಾಚ್ಯಾರ್ಥ ಲೆಕ್ಕದ ಭಾಗವನ್ನ ತೆಗೆದು ಹಾಕುವಂಥದ್ದು. ಅದು ಅಂದ್ರ ಭಾಗ ತ್ಯಾಗ ಲಕ್ಷಣ ಈ ಕೈಯಲ್ಲೇ ತೋರಿಸುವಂಥದ್ದು ನೋಡ್ರಿ. ವಾಚ್ಯಾರ್ಥ ಲೆಕ್ಕವನ್ನ ಬಿಡುವಂಥದ್ದು ಈ 3 ಬೆರಳು ಏನದಾವ ಕಡೆಕ್ ಅದಾವ ಇವು ಬಿಟ್ಬಿಡೋದು. ವಾಚ್ಯಾರ್ಥ ಲಕ್ಷಾರ್ಥ ಲೆಕ್ಕದಾಗ ಈ ತೋರ್ ಬೆರಳು ಮತ್ತೆ ಈ ಅಂಗುಷ್ಟ ಬೆರಳು ಕೂಡಿ ಅದು ಪರಿಪೂರ್ಣವಾದಂತ ಶಿವ ಜೀವ ಐಕ್ಯತೆಯನ್ನು ತೋರಿಸು. ತತ್ವಂ ಹಸಿ ಈ ಕೈ ಬೆರಳಲ್ಲೇ ತೋರಿಸುವಂಥದ್ದು. ಅಂದ್ರೆ ತತ್ವಮಸಿ ವಾಕ್ಯವನ್ನು ಬೋಧಿಸುವಂತ ಕೈಯಲ್ಲೇ ಹೇಳ್ತಾರ ಅವರು. ಇಂಥ ಜ್ಞಾನ ಮುದ್ರೆಯನ್ನು ತೋರಿಸುವವನ ಸಂಜ್ಞೆ ಮೊದಲು ನೋಡ್ರಿ. ಈ ರೀತಿ ತೋರಿಸುವಂಥವನ ಒಂದು ಸಂಜ್ಞೆ ಮೊದಲು, ಅದನ್ನು ಕಂಡು ತಾನಾದವನ ಪ್ರೀತಿ ಮೊದಲು, ಅದನ್ನು ಕಂಡು ತಾನಾಗಿರುವಂಥದ್ದು. ಮತ್ತೆ ಜ್ಞಾನ ಪೂರ್ತಿ ತಾನೇ ಆಗಿರುವಂಥವನು ಆತನ ಪ್ರೀತಿ ಮೊದಲು. ಮತ್ತೆ ಸ್ವಗತಾದಿ ಭೇದತ್ರಯವಿಲ್ಲದ ಸಚ್ಚಿದಾನಂದ ಶಂಭು ಲಿಂಗವೇ ಮೊದಲು, ಅಥವಾ ಪ್ರತ್ಯಕ್ಷದಿ 6 ಪ್ರಮಾಣವನ್ನೇ ಮೀರಿ ನಿಂತವನ ಮುಕ್ತಿ ಮೊದಲು. ಬಲ್ಲವ್ರು ಹೇಳ್ರಿ ಅಂತ ಹೇಳ್ತಾರ, ಬಲ್ಲವ್ರು ಹೇಳ್ರಿಪ್ಪ ಅಂತಂದ್ರೆ ಇವೆಲ್ಲ ನಡೆದಂಥದ್ದು. ಅದು ಮೊದಲು ಇದು ಮೊದಲು ಅಂತ ಹೇಳಕ್ ಆಗಂಗಿಲ್ಲ. ಯಾವ್ದು ಹೆಚ್ಚದ ಯಾವ್ದು ಕಡಿಮದಂತ ಎಲ್ಲ ಏಕವಾದಾಗ ಯಾವ್ದು ಹೆಚ್ಚಂತಿ ಯಾವ್ದು ಕಡಿಮೆ ಅಂತಿ, ಯಾವ್ದು ಹೆಚ್ಚನ್ನಕ್ಕೂ ಬರಂಗಿಲ್ಲ ಯಾವ್ದು ಕಡಿಮೆ ಅನ್ನಕ್ಕೂ ಬರಂಗಿಲ್ಲ. ಎಲ್ಲ ಏಕವಾದಾಗ ಇದು ಸಮಕಾಲಿನಲ್ಲಿ ನಡೆದಂತ ವ್ಯವಹಾರ, ಸಮಕಾಲೀನಗಳಂತ ತಿಳಿಬೇಕು. ಎರಡು ಒಂದೇ ಇದಕ್ಕ ಆಗಿರುವಂಥದ್ದಂತ ತಿಳ್ಕೊಳ್ಬೇಕು ಅನ್ನುವಂಥದ್ದು ಜ್ಞಾನಿಗಳ ವಿಚಾರಗಳು. ಯಾವ್ದು ಹೆಚ್ಚನ್ನಕ್ ಬರಂಗಿಲ್ಲ ಯಾವ್ದು. ಅದಕ್ಕೆ ತಾಯಿ ಮಗು ಅದು ಹಾಲು ಕುಡಿತಾ ಇದೆ, ಹೀಗೆ ಕುಡಿಸ್ತಾ ಇದ್ದಾಳ, ಆಕೆನೂ ಆನಂದವಾಗಿ ನಿದ್ದೆ ಹೋಗ್ಬಿಟ್ಲು, ಇದನ್ನು ಕುಡ್ಕೊಂತ ಇದನ್ನು ಮಲಗಿ ಬಿಡ್ತು. ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಹೇಳಕ ಬರಂಗಿಲ್ಲ, ಎರಡು ಸಮಕಾಲಿನಲ್ಲೇ ಆಗಿರುವಂಥದ್ದು. ಬಹಳ ಅದ್ಭುತವಾಗಿ ವಿಚಾರಗಳನ್ನ ಹೇಳ್ತಾರೆ ಮಹಾತ್ಮರು. ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು ಯಾವ್ದು ಹೆಚ್ಚಂತ ಹೇಳಕ್ಕಾಗಿಲ್ಲ ಎರಡು. ಯಾಕಂದ್ರೆ ಈ ಚಪ್ಪಳಿಗೆ ದೃಷ್ಟ ಅಂತ ಕೂಡ ಕೊಟ್ರು ಅವರು. ಚಪ್ಪಳೆ ಹೊಡಿಬೇಕಾದ್ರೆ ಇದು ಹೆಚ್ಚನ್ನಕ್ ಬರಂಗಿಲ್ಲ, ಇದು ಕಡಿಮೆ ಅನ್ನಕ್ಕೂ ಬರಂಗಿಲ್ಲ. ಎರಡು ಸಮಸ್ಥಿತಿಯಲ್ಲೇ ಆಗಿರುವಂಥದ್ದು. ಆ ಸಮವಾಗಿ ಬೆಳೆದಂಥದ್ರ ಮೇಲೆ ಆ ಶಬ್ದ ಬಂದಿರುವಂಥದ್ದು. ಹಂಗಾಗಿ ಇಲ್ಲಿ ನಡೆದಂಥದ್ದು ಕೂಡ ಎರಡು ಸಮಕಾಲೀನ ವ್ಯವಹಾರನೇ ಐತೆ. ಶಿಷ್ಯನ ಒಂದು ದುಃಖದಿಂದ ಬಂದಂಥದ್ದು, ಗುರು ಹೇಳುವಂಥದ್ದು, ಎರಡು ಸಮಕಾಲೀನ ಸ್ಥಿತಿಯಲ್ಲೇ ನಡೆದಂತ ವ್ಯವಹಾರ ಅನ್ನುವಂಥ ವಿಚಾರವನ್ನ
ಇಲ್ಲಿ ಹೇಳಿದ್ರು. ಮತ್ತೆ ನೋಡೋಣ, ಮತ್ತೆ ನಾಳೆ ಮುಂದಿನ ವಿಚಾರ ಅಂತ ಹೇಳಿ ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ.